ರಾಗದ ಸುರಿಮಳೆ ಕಂಗಳೇ ಬೆಳದಿಂಗಳೇ ನಿನ್ನಿಂದಲೇ ಹರಿಸಿದೆ ಆಗಸ ಮಳೆ ಸ್ನೇಹವೇ ಬೆಲ್ಲನೆ ಗಡಿಯನೆ ರಾಟಿದೆ ಕಾಲವೇ ಇಬ್ಬರ ಸನಿಹಗೆ ತಂದಿದೆ ಊಹೆಗೆ ನಿಲುಕದ ವಿಷಯವೇ ನಡೆದಿದೆ ಈ ಕ್ಷಣ ಅದ್ಭುತ ಅದ್ಭುತ ಮಾಡಬೇಕು ಗೌತಳ್ಳಿ ರಾಧ ಮಜ್ಜೆಗೆ ಈಗ ಕೋರ್ಟ್ ಕೇಸು ಸುಧಾಕರ ಉಮೇಶ್ ಗೌಡ್ರಿಗೆ ಉಮೇಶ್ ಗೌಡ್ರಿಗೆ ಉಮೇಶ್ ಗೌಡ್ರಿಗೆ ಕೋರ್ಟ್ ಕೇಸು ಸುಧಾಕರ So I just want to know that you all are ready for the celebration. Are you ready? Are you ready, everybody? Get down in the car, don't give it all. Bust it open, huh? Let me see you drop. Get down in the car, don't give it all. Bust it open, huh?
ನನ್ನ ಮಗಳು ಮೈದನ ಮಗಳು ತುಂಬಾ ಒಳ್ಳೆ ಮಗಳು. ಅವ್ರ ಮೈದನ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಅವಳನ್ನ ಅಲ್ಲೂ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೇನೆ. ಅಲ್ಲ ನಿಜವಾಗ್ಲೂ ನಮ್ಮ ಮನೆ ಮಗಳನ್ನ ಕಳಿಸ್ಕೊಡ್ಬೇಕಾದ್ರೆ ನಿಜ ಅವಳು ಬರ್ತಿಳು ಚೆನ್ನಾಗಿ ಬುದ್ಧಿಯಿಂದ ಸಾಕಿದೀವಿ. ಇನ್ನು ಕಳಿಸ್ಕೊಡ್ಲೇಬೇಕಲ್ಲ, ಕಳಿಸ್ಕೊಡ್ತಾ ಇದೀವಿ ನೋಡಿ. ಆಲ್ ದ ಬೆಸ್ಟ್ ಸೋನಿ, ಚೆನ್ನಾಗಿರೋ ಮುದ್ದೆ. ನಂಗೆ ಹೆಣ್ಮಕ್ಳು ಅಂತ ತಕ್ಷಣ ಅವಳು ಬರುತ್ತೆ. நீயும் வந்தா நல்ல நேரம் சட்டென ஆரம்பமாகுமே. உன்னை கை பிடிச்சா இந்த நாடு பண்டிகை தேதியில் சேருமே. அசஞ்சா வந்து நித்திர கெடுக்கும் சித்தன்ன கோயில் சித்திரமே. நினைப்பா வந்து சக்கரம் சுத்துற அத்தரை கொட்டு நிறத்துனவே. வாழ செழிக்க வாக்கு பலிக்க வாங்கும் சந்தனம் வாசம் பொழிக்க கேட்டு கிழிக்க கூட்டம் குதிக்க நெஞ்சம் ரெண்டும் பட்டு நோட்டிக்க. பாலச்சந்தம் மஞ்சர தந்தம் நாட்டு அடிக்க மங்கள தந்தம் கோல தந்தம் ஒதுக்கு தந்தம் ஓங்கி தட்டிக்கும் முத்திக தந்தம். ಆದರೆ ಇವತ್ತು ಮಾತಾಡ್ತಾ ಇದ್ದೀನಿ ಏನಂದರೆ ಸೊಸೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಉಮೇಶ ನನ್ನ ತಮ್ಮ, ಕವಿತಾ ನನ್ನ ನಾದ್ನಿ ಅಲ್ಲ ಕಲತಕ್ಕ. ನಾದ್ನೆ ಪಾಪ ಅವರು ಚೆನ್ನಾಗಿ ಸಾಕಿದ್ದಾರೆ. ಅರಗಿಣಿ ಥರ ಇದೆ, ಅಲ್ಲೂ ಅರಗಿಣಿ ಥರನೇ ಸಾಕಬೇಕು. ಅಷ್ಟೇ. ಆಲ್ ದ ಬೆಸ್ಟ್ ಸೋನಿ. ಚೂರು ಒಂದು 6:30 ಹಾಗೆ ಇರಿ. ಒಳ್ಳೆ ಕಾಲ ಭಾರಿ ಚೆನ್ನಾಗಿ ಬಂತು. ಅಲ್ಲ ಅವನು ಜರಡಿ ಹಿಂಗಿ ಹಿಂಗಿ ಅಂದ, ಸನ್ನಿ ಹಂಗ ಅಂದ್ಲೇ ಇಲ್ಲ. ಅಣ್ಣನ ಪಚ್ಚೆಯೇ ಅಪತಿ ತೇಕ್ನ ಅಪಾತಿಯ ಅಪತಿ ತೇಕು ಅಪಾತಿ ಕೋ ಅಪಾತಿ ಗುಡ್ 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 ಅಪಾತಿಯೇ. ಅಣ್ಣನ ಪಚ್ಚೆಯೇ ಅಪತಿ ತೇಕ್ನ ಅಪಾತಿಯ ಅಪತಿ ತೇಕು ಅಪಾತಿ ಕೋ ಅಪಾತಿ ಗುಡ್ 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 ಅಪಾತಿಯೇ. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ இட்லி சாம்பார் சட்னி சட்னி தேடி பிடிச்சி ஹோட்டல்ல வாயின்னு வந்த பார்சல் நல்ல ஹோட்டல் தெரியல வாயின்னு வந்தது சரியில்லை. தோசை இட்லி சாம்பார் சட்னி சட்னி தோசை இட்லி சாம்பார் சட்னி சட்னி. ಅಣ್ಣನ ಪಚ್ಚೆಯೇ ಅಪತಿ ತೇಕ್ನ ಅಪಾತಿಯ ಅಪತಿ ತೇಕು ಅಪಾತಿ ಕೋ ಅಪಾತಿ ಗುಡ್ 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 ಅಪಾತಿಯೇ. ಅಣ್ಣನ ಪಚ್ಚೆಯೇ ಅಪತಿ ತೇಕ್ನ ಅಪಾತಿಯ ಅಪತಿ ತೇಕು ಅಪಾತಿ ಕೋ ಅಪಾತಿ ಗುಡ್ 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 ಅಪಾತಿಯೇ. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ. Wake up to reality. ಫ್ಯಾನ್ ಹಾಕೋದು, ಸ್ವಿಚ್ ಹಾಕೋದು, ಜನರೇಟರ್ ಸ್ಟಾರ್ಟ್ ಮಾಡೋದು,
ಬಟ್ಟೆ ಒಗೆಯೋದು ಬಟ್ಟೆ ಒಗೆಯೋದು ಮೀನ್ ತೊಳೆಯೋದು ಬಲ್ಬ್ ಹಾಕೋದು ಬಲ್ಬ್ ಹಾಕೋದು ಎಣ್ಣೆ ಕುಡಿಯೋದು ಇದನ್ನ 2-3 ಸತಿ ರೀಪ್ಲೇ ಏನಂತೆ ಸೌಗಂಧಿಕ ನನ್ನ 2ನೇ ಮಗಳು. ಅವಳನ್ನು ತುಂಬ ಮುದ್ದಾಗಿ ಸಾಕಿದ್ದೀವಿ. ಅವಳು ಬಾಸ್ತಿಲಿ ಎಲ್ಲರಿಗಿಂತನೂ ಆ್ಯಕ್ಟಿವಿಟಿಯಲ್ಲಿ ತುಂಬಾ ಚುರುಕು. ಆದ್ದರಿಂದ ಅವಳು ಹೋದಲ್ಲಿ ಅವಳ ಮನೆಯಲ್ಲಿ ಕುಟುಂಬದಲ್ಲಿ ಎಲ್ಲರನ್ನು ಹೊಂದ್ಕೊಂಡು ನಮ್ಮ ಬಾಸ್ತಿ ಕುಟುಂಬಕ್ಕೆ ಒಳ್ಳೆ ಹೆಸರು ತಗೊಂಡು ಬಂದ್ಕೊಂಡು ಸುಖವಾಗಿ ಬಾಳಲಿ ಅಂತ ನಾನು ಆಶಿಸ್ತೀನಿ. ಸೌಗಂಧಿಕ ಆಲ್ ದಿ ಬೆಸ್ಟ್. ಆಯ್ತಾ? ಇದು ಪ್ರೆಸ್ ಅಂದ್ರೆ ಪ್ರೆಸ್ ಮೀಟ್ ನಾನು ಮಾತಾಡ್ತೀನಿ, ನೀವು ಸುಮ್ಮನೆ ನಾನು ಹೇಳೋ ಸುಳ್ಳೋ ನಿಜ ಹಾ ಅನ್ಬೇಕಷ್ಟೇ. ಸೋನಿ ಅನ್ನೋ ಹೆಸರು ಹುಟ್ಟಾಕಿದ್ದೆ ನಾನು. ವಿಕ್ಕಿಗೆ ಮರ್ತೋತು. ಆಯ್ತು. ಈಗ ಸೌಗಂಧಿಕಾಗೆ ಶಾರ್ಟ್ ನೇಮ್ ಸೋನಿ ಅಂತ ಇಟ್ಟಿದ್ದೆ ನಾನು, ವಿಕ್ಕಿಗೆ ಇಟ್ಟಿದ್ದೆ ನಾನು, ವಿನ್ನಿಗೆ ಇಟ್ಟಿದ್ ನಾನು, ಸೋನಿಗೆ ಇಟ್ಟಿದ್ ನಾನು. ಆಮೇಲೆ ಪುಚ್ಚಿದು ನೈದಿಲ್ಲ, ನಾ ಇಟ್ಟಿಲ್ಲ, ಏನಿಟ್ಟಿಲ್ಲ. ಸೊನ್ನಿಗೆ ಇಟ್ಟಿದ್ ನಾನು. ಅಜ್ಜಿ ಶನಿ ಅಂತ ಕರೆಯೋದು, ಅದು ಸನ್ನಿ ಅಂತ ಹೇಳಿ ನಾನು ಮಾಡ್ತಿದ್ದೆ. ಆಯ್ತಾ? ಹಾ, ಈಗ ಸೋನಿದು ಹೇಳ್ರಪ್ಪ. ನಿಂಗ್ ಮಸಿ ಅಂತ ಇಟ್ಟಿದ್ರು, ಆಮೇಲೆ ಮಸಿ ಆಯ್ತು, ಆಮೇಲೆ ಮನೋಜ್ ಅಂತ ಇಟ್ಟಿದ್ರು, ಅದಕ್ಕೆ ಕಪ್ಪಗಿರೋದನು. ನಾವೆಲ್ಲ ಬಾಸ್ತಿಲ್ಲಿ ನಾವೆಲ್ಲರೂ ಒಟ್ಟು ಕುಟುಂಬದವರು ಒಟ್ಟಿಗೆ ಆಡಿ ಬೆಳೆದವ್ರಂತವ್ರು. ಇದರಲ್ಲಿ ಸೋನಿ ಬಗ್ಗೆ ಮಾತಾಡೋದಾದ್ರೆ, ಸೋನಿ ಹುಟ್ಟಿದ್ದು 1998ನೇ ಇಸ್ವಿ 12 ಫೆಬ್ರವರಿ. ಅವತ್ತು ಫೋನ್ ನಂಗೇನ್ ಬಂದಿಲ್ಲ. ನಾನು ಸೋನಿಗೆ ಒಂದು ದೊಡ್ಡ ಗ್ರೀಟಿಂಗ್ ಕೊಟ್ಟಿದ್ದೆ, ಅದೆಲ್ಲಿ ಹೋಗ್ತೀವಿ ಇದೆಯಾದ ಸೋನಿಗೆ ಅಲ್ಲ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ಬೇಕು ಅಂದ್ರೆ, ನಾನು ನಾನ್ ವೆಜ್ ತಿನ್ನೋದು ಕಲ್ತಿದ್ದೆ ಸೋನಿ ಬರ್ತ್ಡೇ ದಿನ ಅಲ್ಲ. ನಾನು ಕೇಳ್ದಲ್ಲೇ ಓಡಿಸ್ಕೊಂಡು ಹೋಗಿದ್ದೆ. ಹೌದು, ನಾನು ಹೆಚ್ಚು ಕಮ್ಮಿ ಅದೇ 10th ಸ್ಟ್ಯಾಂಡರ್ಡ್ ಇಂದ ನಾನ್ ವೆಜ್ ತಿನ್ನಕ್ ಸ್ಟಾರ್ಟ್ ಮಾಡಿದ್ದ. ನಿನ್ ಬಗ್ಗೆ ಹೇಳ್ಬೇಡ. ಆ ಸೋನಿ ಬರ್ತ್ಡೇ ದಿನ ಅವಾಗ್ಲೇ ನಾನ್ ವೆಜ್ ತಿನ್ನಕ್ ಸ್ಟಾರ್ಟ್ ಮಾಡಿದ್ದ. ಅದ್ ಬಿಡಿ, ಅದ್ರ ಮೇಲೆ ಹಳೇದು 15 ವರ್ಷ ಸೇರ್ಸ್ ತಿಂದಿನಿ. ವಿಕ್ಕಿ ಏನಾರ ಹೇಳ. ಸೋನಿ ನನ್ ಮುದ್ದು ತಂಗಿ, ಮದ್ವೆ ಆಗ್ತಿದ್ದಾಳೆ, ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಸೋನಿ ನಾಳೆ ಒಂದ್ ದಿವಸ ಇಲ್ಲಿರ್ತಾಳೆ ಮನೇಲಿ, ತುಂಬಾ ಬೇಜಾರಾಗುತ್ತೆ. ಸೋನಿ ನಮ್ಮ ಅತ್ತೆ, ಮಾವ, ಉಮೇಶ್ ಮಾವ, ಕವಿತೆ ಮಗಳು. ಯಾವನ ತುಂಬಾ ಚೆನ್ನಾಗಿದೆ, ಮುದ್ದಾಗಿ ಸಾಕಿದ್ದಾರೆ. ಒಳ್ಳೆ ಹುಡುಗಿ, ಅವ್ರ ದೇವ್ರು ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ, ತುಂಬಾ ಚೆನ್ನಾಗಿರ್ಲಿ. ಇಬ್ಬರು ಗಂಡ ಹೆಂಡತಿ ನಂಗ್ತಿರ್ಲಿ. ಆಯ್ತು ಹುಲಿಯಾ. ಚಿಕ್ಕಪ್ಪ ಸಿಕ್ಕಾಪಟ್ಟೆ ಅವಳಿಗೆ ಆಟ ಸಾಮಾನು ಕೊಡ್ಸೋರು, ಅವೆಲ್ಲ ನಾವೇ ಆಡ್ತಿದ್ವಿ ಜಾಸ್ತಿ. ಪಾಪ ಅವಳು ಇನ್ನೂ ಹಿಡ್ಕೊಂಡು ಹೇಳೋದು. ಮತ್ತೆ ನಮ್ ಪುಚ್ಚಿಗೆ ಅದೇ ಆಟ ಸಾಮಾನು. ಪಾಪ ಅವಳಿಗೆ ಅಪ್ಗ್ರೇಡ್ ಇಲ್ಲ. ಪುಚ್ಚಿನ ಒಂಥರ ಫ್ರೀ ಸಾಕ್ದಂಗ ಆಗಿದೆ ಇವರು. ಎಲ್ಲ ಡ್ರೆಸ್ ಇಂದ ಹಿಡ್ದು ಆಟ ಸಾಮಾನಿಂದ ಹಿಡ್ದು ಎಲ್ಲಾ ಸೋನಿದೆ. ಇವ್ರಿಗೆ ಒಂಥರ ಪುಚ್ಚಿ ಒಂಥರ ಬೈ 1 get 1 ಫ್ರೀ ಇದ್ದಂಗೆ ಅಂತ. ನಮ್ದು ನೆನ್ಪಿರ್ಲಿ, ನಾವು ಬೆಂಗಳೂರಿಗೆ ಹೋಗ್ತಾ ಇರ್ತೀವಿ, ನಮಗೆಲ್ಲ ಟ್ರೀಟ್ಮೆಂಟ್ ಚೆನ್ನಾಗಾಗ್ಲಿ. ನಮ್ಗೆ ಅವಳಿಗೆ ಪಾಪ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಇವ್ನು ಹೋದಾಗೆಲ್ಲ ಪಾಪ ನಾನ್ ವೆಜ್ ಮಾಡ್ಕೊಡೆ ಸೋನಿ. ಇವ್ನು ಇಲ್ಲ ಅಂದ್ರೆ ಬಾರಿ ಒಂದೇ ಕಣ್ಣಲ್ಲಿ ಅಳ್ತಾನೆ. ಈಗ ಅಳ್ಳಕ್ ಶುರು ಮಾಡಿದಾನೆ. ಒಂದ್ ನಿಮಿಷ ಬಾಯಿ ಹಾಕ್ಬೇಕಿತ್ತು. ಆಲ್ ದಿ ಬೆಸ್ಟ್. 100 ಕಾಲ ಸುಖವಾಗಿ ಬಾಳಿ.